ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಜಸ್ಟ್ ಬಿಫೋರ್ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್, ದಟ್ ಒನ್ ಈಸ್ reproduction, fusion of male and female gamete. Also in that types of reproduction, sexual and asexual reproduction. Apart from that, one of the important concept, fertilization. After that, just we go through some of the important factors regarding to the reproduction. ಸೊ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು, ಈ ಎಲ್ಲ ಅಂಶಗಳನ್ನು ನೆನಪು ಮಾಡಿಕೊಂಡು, ದಟ್ ಮೀನ್ಸ್ ಒಂದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಗ್ರೇಟರ್ ದ್ಯಾನ್ ದಟ್ ಆಫ್ ಎಸೆಕ್ಸುವಲ್ ರಿಪ್ರೊಡಕ್ಷನ್, ಅಲೈಂಗಿಕ ರೀತಿಯ. ಬಿಕಾಸ್ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಎರಡು ಇಂಡಿವಿಜುವಲ್ಸು ಏನಾಗುತ್ತೆ, ಗ್ಯಾಮೆಟ್ಸ್, ಮೇಲ್ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಟುಗೆದರ್ ಟು ಫಾರ್ಮ್ ಅನದರ್ ಒನ್ ನ್ಯೂ ಆಫ್ ಸ್ಪ್ರಿಂಗ್ಸ್. ದೋಸ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೇರೆಂಟ್ಸ್ ಪಾಸಸ್ ಥ್ರೂ ಇಟ್ಸ್ ಆಫ್ ಸ್ಪ್ರಿಂಗ್ಸ್ ಅಂತ ನಾವೇನು ಮಾತಾಡಿದ್ವಿ, ಅದಕ್ಕೂ ಮುಂಚಿತವಾಗಿ ಗ್ರೇಟ್ ಅಂತ ಅನ್ನಿಸ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಎಸೆಕ್ಸುವಲ್ ಓನ್ಲಿ ಒಂದು ಇಂಡಿವಿಜುವಲ್ ಇರುತ್ತೆ. ಆ ಇಂಡಿವಿಜುವಲ್ ಏನಾಗುತ್ತೆ, ಏಬಲ್ ಟು ಪ್ರೊಡ್ಯೂಸ್ ಯಂಗರ್ ಒನ್ ಆರ್ ನ್ಯೂ ಒನ್ ಆರ್ ಆಫ್ ಸ್ಪ್ರಿಂಗ್ಸ್. ಅಲ್ಲೇನಾಗಿತ್ತು ಅಂತ ಹೇಳಿದ್ರೆ, ಒಂದು ಜೀವಿ, ಫಾರ್ ಎಕ್ಸಾಂಪಲ್ ಹೈಡ್ರಾ. ಸೊ ಆ ಒಂದು ಹೈಡ್ರಾನಲ್ಲಿ ವಾಸ್ ಲೈಕ್ ಸ್ಟ್ರಕ್ಚರ್ ಇತ್ತು. ಅದು ಒಂದು ರಿಪೀಟೆಡ್ ಸೆಲ್ ಡಿವಿಷನಿಂದ ತನ್ನದೇ ಆಗಿರ್ತಕ್ಕಂತಹ ರಚನೆ ಫಾರ್ಮೇಷನ್ ಆಗುತ್ತೆ. ಆ ರಚನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ದಟ್ ಮೀನ್ಸ್ ಅಲ್ಲಿ ಇರ್ತಕ್ಕಂತಹ ಜೀವಿಯ ಕೋಶ ವಿಭಜನೆಯಿಂದ ಒಂದು ರಿಪೀಟೆಡ್ ಡಿವಿಷನ್ ಲೈಕ್ ಬಡ್ ಲೈಕ್ ಸ್ಟ್ರಕ್ಚರ್ ಬೆಳ್ಕೊಳ್ಳುತ್ತೆ. ಆ ಒಂದು ಬಡ್ ಲೈಕ್ ಸ್ಟ್ರಕ್ಚರ್ ಒಂದು ಪ್ರೌಢಾವಸ್ಥೆಯನ್ನು ತಲುಪಿದ ನಂತರ ಏನಾಗುತ್ತೆ, ಹೋಲ್ ಬಾಡಿ ಆಗಿ ಇಂಡಿವಿಜುವಲ್ ಹೈಡ್ರಾ ಆಗಿ ಬೆಳ್ಕೊಳ್ಳುತ್ತೆ. ಓಕೆ, ಆಫ್ಟರ್ ದಟ್ ಸಮ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಲೈಕ್ ಸ್ಪೈರೋಗೈರಾ, ಅದು ಕೂಡ ಬಾಡಿ ಕಟ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ರೀಜನ್ರೇಷನ್, ಸ್ಟಾರ್ ಫಿಶ್, ನಕ್ಷತ್ರ ಮೀನು, ಅದು ಕೂಡ ಎಲ್ಲಾದರೂ ಬಾಡಿ ಕಟ್ಟಾಗಲಿ ಅದು ಹೊಸ ಸ್ಟಾರ್ ಫಿಶ್ ಆಗಿ ಬೆಳ್ಕೊಳ್ಳುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ, ಹಾಗಿದ್ರೆ ಎಸೆಕ್ಸುವಲ್ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಗ್ರೇಟಾ ಅಂತ ನೋಡೋದಾದರೆ, ನೋ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಯಾಕೆ ಅಂತ ಹೇಳಿದ್ರೆ, ನಾವು ಹೆಂಗೆ ಫುಡ್ ಚೈನ್ ಅಥವಾ ಆಹಾರ ಸರಪಳಿನಲ್ಲಿ ಪ್ರೊಡ್ಯೂಸರ್ ಮಟ್ಟ ಕಡಿಮೆ ಮಾಡೋಕ್ಕೆ ಹೇಗೆ ಕನ್ಸ್ಯೂಮರ್ ಇರ್ತಾರೋ, ಭಕ್ಷಕ ಜೀವಿಗಳಿರ್ತಾರೋ, ಉತ್ಪಾದಕ ಜೀವಿಗಳನ್ನು ತಿನ್ನೋಕೆ, ಹ್ಯಾಸ್ ಇಟ್ ಈಸ್ ಒಂದು ಪರಿಸರದ ಸಮತೋಲನವನ್ನು ನ್ಯೂ ಸ್ಪೀಸೀಸ್ ಬರಬೇಕು ಅಂತ ಹೇಳಿದ್ರೆ, ಸೆಕ್ಸುವಲ್ ರಿಪ್ರೊಡಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕೆ ಈ ಎಲ್ಲ ಅಂಶಗಳನ್ನು ನೆನ್ಪು ಮಾಡ್ಕೊಬೇಕು, ಯಾಕೆ ಅಂತ ಹೇಳಿದ್ರೆ, ಸೊ ಟುಡೇ ಇನ್ ದಿಸ್ ಕ್ಲಾಸ್ ಜಸ್ಟ್ ವಿ ಡಿಸ್ಕಸ್ what are the major changes related to the human beings at the process, at the time of reproduction. ಅದಕ್ಕೆ ಬಿಫೋರ್ ಹ್ಯೂಮನ್ ಬಾಡಿ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವೆಲ್ಲ ಅಂಶಗಳು ಈ ಒಂದು ರಿಪ್ರೊಡಕ್ಷನ್ ಅನ್ನೋ ಪ್ರೊಸೆಸ್ಸಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ರೀಚಿಂಗ್ ದ ಏಜ್ ಆಫ್ ಅಡೋಲಸೆನ್ಸ್. ಓಕೆ, reaching the age of adolescence, ಹದಿಹರೆಯಕ್ಕೆ ಪ್ರವೇಶ. ಹಾಗಿದ್ರೆ ಈ ಹದಿಹರೆಯವನ್ನು ಪ್ರವೇಶ ಮಾಡಬೇಕಾದ್ರೆ, ಟೀನೇಜ್ ಅಡೋಲಸೆನ್ಸ್ ಏಜನ್ನು ರೀಚ್ ಮಾಡಬೇಕಾದ್ರೆ ಯಾವೆಲ್ಲ ಬದಲಾವಣೆಗಳು, ಯಾವೆಲ್ಲ ಮಾರ್ಪಾಟುಗಳು ನಮ್ಮ ದೇಹದಲ್ಲಿ ಉಂಟಾಗತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಲೆಸನ್ನನ್ನು, ಈ ಒಂದು ನೈಸ್ ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡೋಕ್ಕೂ ಮುಂಚೆ, ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಇನ್ಯಾಕೆ ತಡ, ನಮ್ಮ ನೈಸ್ ಕಾನ್ಸೆಪ್ಟ್ ಕಡೆ ನಾವು ನಮ್ಮ ಗಮನವನ್ನು ಹರಿಸೋಣ ಅಂತ ಹೇಳ್ತಾ, ಜಸ್ಟ್ ಬಿಫೋರ್ NCERT ಸಿಲೆಬಸ್ಸಲ್ಲಿ ಕೊಡ್ತಾ ಹೋಗಿದ್ದಾರೆ. ನಾವು ಇವಾಗಿನೂ ಏನು ಮಾಡಿದ್ದೀವಿ, ಸಂತಾನೋತ್ಪತ್ತಿಯ ಅಂತಕ್ಕಂತಹ ಒಂದು ಪಾಠದ ಅಂಶವನ್ನು ತಿಳ್ಕೊಂಡಿದ್ದೀವಿ. ಟೆಸ್ಟಿಸ್ ರಚನೆ ಆಗಿರ್ಬೋದು, ಓವರಿ ರಚನೆ ಆಗಿರ್ಬೋದು, ಎಗ್ ಪ್ರೊಡಕ್ಷನ್ ಆಗಿರ್ಬೋದು, ಫರ್ಟಿಲೈಸೇಷನ್ ಆಗಿರ್ಬೋದು. ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ದ ರಿಪ್ರೊಡಕ್ಷನ್. ಸೊ ಹಾಗಿದ್ರೆ ಈ ಒಂದು ಅಡೋಲಸೆನ್ಸ್ ಏಜಲ್ಲಿ ಯಾವೆಲ್ಲ ಬದಲಾವಣೆಗಳಾಗತ್ತೆ ಒಂದು ಮೆಚುರಿಟಿ ಬಂದಾಗ ಅನ್ನೋದನ್ನು ನಾವು ಜಸ್ಟ್ ಒಂಚೂರು ಬ್ರೀಫ್ ಇಂಟ್ರೊಡಕ್ಷನ್ ಹೇಳಿದ್ರೆ
ಬೀಯಿಂಗ್ ಎ ಸೈನ್ಸ್ ಟೀಚರ್, ವೆನ್ ವಿ ಆರ್ ಇನ್ ದ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲಿ ಈ ಒಂದು ಅಂಶವನ್ನು ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಜನರಲೈಸ್ ಆಗಿ ಸಮ್ ಕ್ವಶನ್ಸನ್ನು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಬ್ಬ ಸ್ಟೂಡೆಂಟನ್ನು ಎಬ್ಬಿಸ್ಬಿಟ್ಟು, ಓಕೆ ನೀನು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲಿ ನಿನ್ನ ವಾಯ್ಸ್ ಹೇಗಿತ್ತು, ಇವಾಗ ವಾಯ್ಸ್ ಯಾಕೆ ಚೇಂಜ್ ಆಗಿದೆ, ನಿನ್ನ ಹೈಟ್ ಯಾಕೆ ಚೇಂಜು, ವೆಯ್ಟ್ ಯಾಕೆ ಚೇಂಜು ಅಂತ ಹೇಳಿದಾಗ, ಮ್ಯಾಮ್ ನಮ್ಮ ಬಾಡಿ ಡೆವಲಪ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಅದು ಇದು ಅಂತ ಎಲ್ಲ ಹೇಳ್ತಾರೆ. ಆ ಒಂದು ಅಂಶಗಳನ್ನು ಕ್ರೋಢೀಕರಿಸಿ ನೆಕ್ಸ್ಟ್ ನಮ್ಮ ಕಂಟೆಂಟನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಹಾಗಿದ್ರೆ ದೇಹದ ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿ ಪರಿಪಕ್ವಕ್ಕೆ ಕಾರಣವಾಗುವ ಜೀವನದ ಒಂದು ಅವಧಿಯನ್ನು ಅಡೋಲಸೆನ್ಸ್, ತಾರುಣ್ಯಾವಸ್ಥೆ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಜೀವಿಯ ದೇಹದಲ್ಲಿ ಸಂತಾನೋತ್ಪತ್ತಿ ಮಾಡೋದಕ್ಕೆ ಏನೆಲ್ಲ ಬದಲಾವಣೆಗಳಾಗಬೇಕು, ಐದರ್ ಇಟ್ ಮೇ ಬಿ ಅ ಮೇಲ್ಸ್ ಆರ್ ಇನ್ ಅ ಫೀಮೇಲ್ಸ್, ಅವರ ಇಬ್ಬರ ದೇಹದಲ್ಲಿ ಯಾವೆಲ್ಲ ಬದಲಾವಣೆಗಳು ಕಂಡು ಬರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ವೆನ್ ಎಕ್ಸಾಕ್ಟ್ಲಿ ದ ಅಡೋಲಸೆನ್ಸ್ ಏಜ್ ಸ್ಟಾರ್ಟ್ಸ್ ಅಂತ ಹೇಳಿದ್ರೆ, ಬ್ಯೂಟಿಫುಲ್ಲಾಗಿ ನಮ್ಮ NCERT ಸಿಲೆಬಸ್ಸಲ್ಲೇ ಕೊಟ್ಟಿದ್ದಾರೆ. ತಾರುಣ್ಯಾವಸ್ಥೆ 11ನೇ ವಯಸ್ಸಿನಲ್ಲಿ, ದಟ್ ಮೀನ್ಸ್ ಇನ್ ಆ್ಯಂಡ್ ಅರೌಂಡ್ ದಿ ಏಜ್ ಆಫ್ 11 or 12th ಇಯರ್. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ತಾರುಣ್ಯಾವಸ್ಥೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ವ್ಯವಸ್ಥೆ 18ರಿಂದ 19 ವರ್ಷದವರೆಗೂ ಏನಾಗುತ್ತೆ, ಕಂಟಿನ್ಯೂಯಸ್ ಆಗಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 13, 14, 15, 16, 17, 18, 19. ಸೊ ಈ ಒಂದು ಏಜನ್ನು ನಾವು ಟೀನೇಜ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಸೊ ಟೀನೇಜರ್ಸ್, ಈ ಒಂದು ಅಡೋಲಸೆನ್ಸ್ ಏಜನ್ನು ರೀಚ್ ಆದವರಿಗೆ ನಾವು ಹದಿಹರೆಯದವರು ಅಥವಾ ಟೀನೇಜರ್ಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಒಂದು ಬದಲಾವಣೆ ಮೇಲ್ಸಲ್ಲಿ ಬೇಗ ಸ್ಟಾರ್ಟ್ ಆಗುತ್ತಾ, ಫೀಮೇಲ್ಸಲ್ಲಿ ಬೇಗ ಸ್ಟಾರ್ಟ್ ಆಗುತ್ತಾ ಅಂತ ಕೇಳಿದ್ರೆ, ಹುಡುಗಿಯರಲ್ಲಿ ಏನಾಗುತ್ತೆ, ಇದು ಬೇಗ ಬದಲಾವಣೆಗಳು ಹುಡುಗಿಯರಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತೆ ಆ್ಯಸ್ ಕಂಪೇರ್ ಟು ದ ಮೇಲ್ಸ್, ಡ್ಯೂ ಟು ದ ಹಾರ್ಮೋನಲ್ ಚೇಂಜಸ್, ಅದರಿಂದನೂ ಕೂಡ ಆಗಬಹುದು. ನೆಕ್ಸ್ಟ್ ಒನ್, ತಾರುಣ್ಯಾವಸ್ಥೆ ಸಮಯದಲ್ಲಿ ಮಾನವನ ದೇಹ ಹಲವಾರು ಬದಲಾವಣೆಗಳಿಗೆ ಒಳಗಾಗುತ್ತದೆ. ಆವಾಗ ಏನಾಗುತ್ತೆ, ಮೆಚುರಿಟಿ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಯಾವೆಲ್ಲ ಬದಲಾವಣೆಗಳು ಅಲ್ಲಿ ಆಗತ್ತೆ? ಹುಡುಗರು ಮತ್ತು ಹುಡುಗಿಯರು ಸಂತಾನೋತ್ಪತ್ತಿಗೆ ಅರ್ಹರಾಗುವುದು. ನಾವೇನು ಈ ಟೀನೇಜ್ ಅಂತ ಹೇಳಿ ಕರಿತೀವಿ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಗ್ಯಾಮೆಟ್ಸ್ ಡೆವಲಪ್ಮೆಂಟ್ ಚೆನ್ನಾಗಾಗ್ತಾ ಹೋಗುತ್ತೆ. ಗ್ರೋತ್, ದಟ್ ಮೀನ್ಸ್ ಮೇಲ್ ಗ್ಯಾಮೆಟ್ ಆಗಿರ್ಬೋದು, ಗಂಡು ಲಿಂಗಾಣು, ಫೀಮೇಲ್ ಗ್ಯಾಮೆಟ್ ಹೆಣ್ಣು ಲಿಂಗಾಣು ಆಗಿರ್ಬೋದು, ಆ ಒಂದು ಬದಲಾವಣೆಗಳು ಅಲ್ಲಿ ಕಂಡು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಹಾಗಿದ್ರೆ ಈ ಒಂದು ಅಡೋಲಸೆನ್ಸ್ ಏಜನ್ನು ತಲುಪಬೇಕಾದರೆ ಯಾವೆಲ್ಲ ಬದಲಾವಣೆಗಳು ಮಾನವನ ದೇಹದಲ್ಲಿ ಆಗ್ತಾ ಹೋಗುತ್ತೆ? ವೆರಿ 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 ಇಂಪಾರ್ಟೆಂಟ್. ಓಕೆ, ಫಸ್ಟ್ ಒನ್ ಈಸ್ ಹೈಟ್. ಓಕೆ, ಇವಾಗ ಏನಾಗುತ್ತೆ, ಅಪ್ ಟು 10, 11, 12 ಇಯರ್ಸ್ವರೆಗೂ ಏನಾಗುತ್ತೆ, ಸೊ ದಿನೇ ದಿನೇ ಎತ್ತರದಲ್ಲಿ ಹೆಚ್ಚಳ ಆಗುತ್ತೆ. ಅದಾದಮೇಲೆ ಹೈಟ್ ವೇರಿಯೇಷನ್ ಆಗ್ತಾ ಹೋಗುತ್ತೆ, ವೆಯ್ಟ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಅಮ್ಮನ ಥರ ಇವನು ಹೈಟ್ ಆಗ್ತಾನೆ, ಅಥವಾ ಅಪ್ಪನ ಥರ ಇವಳು ಹೈಟ್ ಆಗ್ತಾಳೆ, ಆ ಥರ ಎಲ್ಲ ಬದಲಾವಣೆಗಳು ಕಂಡು ಬರುತ್ತೆ. ಹಾಗೆಯೇ ಅಲ್ಲಿ ಹೈಟ್ ವೇರಿಯೇಷನ್ ಆಗಬೇಕಂತ ಹೇಳಿದ್ರೆ, ಮೂಳೆ, ತೋಳು, ಕಾಲುಗಳು ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ತೋಳುಗಳು ಹಾಗೆಯೇ ಕಾಲುಗಳಲ್ಲಿ ಇರ್ತಕ್ಕಂತಹ ಮೂಳೆಗಳು ಎಕ್ಸ್ಟೆಂಡ್ ಆಗಿರ್ಬೋದು, ಸ್ಟ್ರೆಚಸ್ ದಿ ಬಾಡಿ ಆಗಿರ್ಬೋದು. ಸೊ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂತಹ ಮಸಲ್ಸ್, ಮಾಂಸಖಂಡಗಳು ಕೂಡ ಏನಾಗುತ್ತೆ, ನೀಳವಾಗಿರ್ತಕ್ಕಂತಹ ಕಾಯ ಅಂತ ಹೇಳಿ ಕರಿತೀವಿ. ಸೊ ಎತ್ತರವಾಗಿರ್ತಕ್ಕಂತಹ ದೇಹ ರಚನೆ ಅಂತ ಹೇಳಿ ಕೂಡ ನಾವಲ್ಲಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್, ಹಾಗಿದ್ರೆ ಎತ್ತರಗಳನ್ನು ಸೆಂಟಿಮೀಟರ್ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಹೈಟ್ ಎಷ್ಟು? 155 ಸೆಂಟಿಮೀಟರ್ಸ್. ನಿನ್ನ ಹೈಟ್ ಎಷ್ಟು? 167, 178, 194 ಎಕ್ಸೆಟ್ರಾ ಸೆಂಟಿಮೀಟರ್ಗಳಲ್ಲಿ ಹೇಳ್ತಾ ಹೋಗ್ತಾರೆ. ಈಗಿನ ಎತ್ತರ, ಪ್ರೆಸೆಂಟ್ ಹೈಟ್ ಎಷ್ಟಿದೆ, ಈಗಿನ ವಯಸ್ಸಿನಲ್ಲಿ ಇರಬೇಕಾದಂತಹ ಸಂಪೂರ್ಣ ಎತ್ತರ, ಹಾಗೆ ಇಂಟು 100. ಅಂದರೆ ಪ್ರೆಸೆಂಟ್ ನೀನು ಎಷ್ಟು ಸೆಂಟಿಮೀಟರ್ ಹೈಟಲ್ಲಿದೆಯಾ, ಬಟ್ ನಿನ್ನ ಏಜಿಗೆ ಈಗ ನೀನು 8th ಕ್ಲಾಸಲ್ಲಿ ಇದೆಯಾ ಅಂತ ಹೇಳಿದ್ರೆ, 13 ಇಯರ್ಸ್ ಅಥವಾ 14 ಇಯರ್ಸಲ್ಲಿ ಇದೆಯಾ ಅಂತ ಹೇಳಿದ್ರೆ, ಪ್ರೆಸೆಂಟ್ ಆ ಏಜಿಗೆ ಇರಬೇಕಾಗಿರ್ತಕ್ಕಂತಹ ಒಟ್ಟು ಎತ್ತರ. ಓಕೆ, ಪ್ರೆಸೆಂಟ್ ಹೈಟ್ ನಿಂದೆಷ್ಟಿದೆ ಡಿವೈಡೆಡ್ ಬೈ ಪ್ರೆಸೆಂಟ್ ಹೈಟ್, ಈಗಿನ ಎತ್ತರ ಸೆಂಟಿಮೀಟರ್ಗಳಲ್ಲಿ
ನೆಕ್ಸ್ಟ್ ಈಗಿನ ವಯಸ್ಸಿನಲ್ಲಿರಬೇಕಾದ ಸಂಪೂರ್ಣ ಎತ್ತರ ಅಂದರೆ ಎಟ್ ಪ್ರೆಸೆಂಟ್ ನಿನ್ನ ಏಜ್ಗೆ 13 or 14 ಇಯರ್ಸ್ಗೆ ಎಷ್ಟು ಸೆಂಟಿಮೀಟರ್ ಇರಬೇಕಿತ್ತು. ಪ್ರೆಸೆಂಟ್ ಇಯರ್ ಏಜ್ ಇಂಟು 100. ಓಕೆ, ಇಲ್ಲಿ ಒಂದು ಹುಡುಗನ ಹೈಟು 120 ಇದೆ, ಇರಬೇಕಾಗಿದ್ದು 75 ಇದೆ. ಹಾಗಿದ್ರೆ ಅವನು ಬೆಳೆಯಬಹುದಾದ ಎತ್ತರ 160 ಸೆಂಟಿಮೀಟರ್. ಅಲ್ಲಿ ತನಕನೂ ಕೂಡ 120 ಪ್ರೆಸೆಂಟ್ ಇದ್ದಾನೆ, ಬಟ್ ಈ ಏಜಿಗೆ 75 ಇರಬೇಕಿತ್ತು. ಸೊ ಎಕ್ಸಸ್ ಇದ್ದಾನೆ, ಅವನು 160 ಸೆಂಟಿಮೀಟರ್ವರೆಗೂ ಎತ್ತರವನ್ನು ತಲುಪಬಹುದು ಅಂತ. ಓಕೆ, ಪೂರ್ಣ ಎತ್ತರ ಅಂದರೆ ಎಷ್ಟು ಇರಬೇಕು ಹೈಟ್ ಅನ್ನೋದು y-axis. Put these numbers in a y-axis. In the x-axis 8, 9, 10, 11, 12, 13, 14, 15, 16, 17, 18 ಹುಡುಗರು ಅಥವಾ ಹುಡುಗಿಯರು ವರ್ಷದ ಈ ವರ್ಷ ಎಷ್ಟಿರಬೇಕು. ದಿಸ್ ಒನ್ ಈಸ್ ಅ ಗ್ರಾಫ್ ಇಂಡಿಕೇಟಿಂಗ್ ದ ಹೈಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್. ಹಾಗಿದ್ರೆ ಈ ಎಲ್ಲ ಬದಲಾವಣೆಗಳು ಯಾವಾಗ ಹುಡುಗಿರಲ್ಲಿ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಒಂದು 18 ಇಯರ್ಸ್ ಹಾಗೆ ಏನಾಗುತ್ತೆ ಅವರಿಗೆ ಗೊತ್ತಾಗುತ್ತೆ. ನೆಕ್ಸ್ಟು 21 ಇಯರ್ಸ್ವರೆಗೂ ಹೈಟ್ ಆಗ್ಬೋದು. ವೆಯ್ಟ್ ಆಫ್ಟರ್ 21 ಇಯರ್ಸ್ ಸಮ್ ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಫೀಮೇಲ್ಸ್ ಯಾವಾಗ 21 ಕ್ರಾಸ್ ಆಗ್ತಾರೆ ಫುಲ್ ದಪ್ಪ ಆಗಿಬಿಡ್ತಾರೆ. ಹಾರ್ಮೋನಲ್ ವೇರಿಯೇಷನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹ್ಯಾಸ್ ಕಂಪೇರ್ ಟು ದ ಮೇಲ್ ಆಲ್ಸೋ ದೇ ಗಾಟ್ ದ ವೆರಿ ಮಚ್ ವೆಯ್ಟ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಹುಡುಗಿರಲ್ಲಿ ಆಫ್ಟರ್ ಮ್ಯಾರೇಜ್ ಆರ್ ಸರ್ಟೇನ್ ಏಜಲ್ಲಿ ಏನಾಗುತ್ತೆ ಫುಲ್ ವೆಯ್ಟ್ ಆಗ್ತಾ ಹೋಗ್ತಾರೆ. ಅವರ ಹೆರಿಡಿಟಿ ಅಂತ ಹೇಳ್ತೀವಿ, ಅವರ ಅಜ್ಜ ಅಜ್ಜಿ ಅಥವಾ ಅತ್ತೆ ಅಪ್ಪ ಅಮ್ಮ ಎಕ್ಸೆಟ್ರಾ. ಸೊ ಅವರು ಯಾವ ರೀತಿ ಇರ್ತಾರೋ ಅವರ ಅಜ್ಜಿ ಥರನೇ ಅವಳು ಸ್ವಲ್ಪನೇ ತಿಂತಾಳೆ ಬಟ್ ದಪ್ಪ ಇದ್ದಾಳೆ, ಇವಳು ಜಾಸ್ತಿ ತಿಂತಾಳೆ ಆದರೂ ತೆಳ್ಳಗಿದ್ದಾಳೆ ಅಂತ ಸಮ್ ಸರ್ಟೇನ್ ಹೆರಿಡಿಟಿ ಫ್ಯಾಕ್ಟರ್ಸಿಂದನೂ ಕೂಡ ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದ ನೆಕ್ಸ್ಟ್ ಒನ್, ದೇಹದ ಆಕಾರ, ಶೇಪಿಂಗ್ ಆಫ್ ಬಾಡಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅಗ್ಗಲವಾಗಿರ್ತಕ್ಕಂತಹ ಇದೆ ಪೆಲ್ವಿಕ್ ಬೋನ್ಸು, ಪೆಕ್ಟೋರಲ್ ಬೋನ್ಸ್, ಸೊಂಟದ ಮೂಳೆಗಳು ಅಂತ ನಾವೇನು ಕರಿತೀವಿ. ಸೊ ಇದು ಕಾಲರ್ ನೆಕ್, ಅದಾದಮೇಲೆ ಇಲ್ಲಿ ತೋಳುಗಳು ಅಗಲವಾಗಿ ಇರ್ತಕ್ಕಂಥದ್ದು. ಅವ್ರು ನೋಡೋಕೆ ತೆಳ್ಳಗಿರ್ತಾರೆ ಬಟ್ ಇಲ್ಲೆಲ್ಲ ಅಗಲ ಇರುತ್ತೆ, ಭುಜ ಎಲ್ಲ ಸುತ್ತಳತೆ ಅಗಲ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ತುಂಬ ದಪ್ಪ ಇದ್ದಾರೇನೋ ಅನ್ನೋ ಥರ ಕಾಣಿಸುತ್ತೆ. ಸೊ ಹುಡುಗಿಯರಿಗಿಂತ ದೇಹದ ಸ್ನಾಯು ಹೆಚ್ಚು ಪ್ರಧಾನವಾಗಿ ಬೆಳೆದು ಹದಿಹರೆಯದ ಹುಡುಗ ಮತ್ತು ಹುಡುಗಿಯರಲ್ಲಿ ಸಂಭವಿಸುವ ಬದಲಾವಣೆಗಳು ಭಿನ್ನವಾಗಿವೆ. ಸೊ ಈ ಏನು ಅಡಲಸೆನ್ಸ್ ಏಜ್ ಅಂತ ಹೇಳಿ ಕರಿತೀವಿ, ಹುಡುಗಿ ಬೋತ್ ಗರ್ಲ್ ಆ್ಯಂಡ್ ಬಾಯ್ ಇಬ್ಬರಲ್ಲೂ ಕೂಡ ಚೇಂಜಸ್ಸು ಕಂಡುಬರುತ್ತೆ. ಧ್ವನಿಯಲ್ಲಿ ಬದಲಾವಣೆ. ಸೊ ನಾವೇನು ಕರಿತೀವಿ ಇಲ್ಲಿ ವಾಯ್ಸ್ ಬಾಕ್ಸ್ ಆರ್ ಲ್ಯಾರಿಂಗ್ಸ್ ಅಂತ ಹೇಳಿ ಕರಿತೀವಿ. ಧ್ವನಿ ಪೆಟ್ಟಿಗೆ ವಾಯ್ಸ್ ಬಾಕ್ಸ್ ಅಥವಾ ಲ್ಯಾರಿಂಗ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಈ ಒಂದು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಅಥವಾ ವೆನ್ ದೇ ರೀಚ್ ದೇರ್ ಅಡೋಲಸೆನ್ಸ್ ಏಜ್, ವೆನ್ ದೇ ಮೆಚೂರ್ಡ್, ಸಮ್ ನಾಟ್ ಓನ್ಲಿ ಸಮ್ ಆವ್ರೇಜ್ ಬಾಯ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ವಾಯ್ಸ್ ಬಾಕ್ಸ್ ಅಥವಾ ಲ್ಯಾರಿಂಗ್ಸ್ ಅಂತ ನಾವೇನು ಕರಿತೀವಿ ಧ್ವನಿ ಪೆಟ್ಟಿಗೆ ಏನಾಗುತ್ತೆ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ಲ್ಯಾರಿಂಗ್ ವಾಯ್ಸ್ ಬಾಕ್ಸ್ ಆರ್ ಲ್ಯಾರಿಂಗ್ಸ್ ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಸೊ ಅದನ್ನು ಬೆಳೆದ ವಯಸ್ಕ ಹುಡುಗನೊಬ್ಬನಲ್ಲಿ ಆ್ಯಡಮ್ಸ್ ಆ್ಯಪಲ್ ಅಂತ ಹೇಳಿ ಕರಿತೀವಿ. ವಿ ನೋ ದ ಇಂಗ್ಲೀಷ್ ವರ್ಡ್ಸ್ ಆಲ್ಸೋ, ಎಸ್ಪೆಷಲಿ ಇನ್ ದ ಸೈನ್ಸ್ ಸಬ್ಜೆಕ್ಟ್. ಆ್ಯಡಮ್ಸ್ ಆ್ಯಪಲ್ ಅಂತ ಹೇಳಿ ಕರಿತೀವಿ. ಸೊ ಗಂಟಲಿನಲ್ಲಿ ಮುಂಚಾಚಿದ ಭಾಗವಾಗಿ ಅದು ಕಂಡುಬರುತ್ತೆ. ಓಕೆ, ನನ್ನ ತರಗತಿಯಲ್ಲಿ ಹಲವು ಹುಡುಗರು ಒರಟು ಧ್ವನಿಯನ್ನು ಹೊಂದಿದ್ದಾರೆ ಏಕೆಂದು ನನಗೀಗ ತಿಳಿಯಿತು. ಸಮ್ ಆಫ್ ದ ಬ್ಯೂಟಿಫುಲ್ ಆ್ಯಕ್ಟಿವಿಟೀಸ್ ರಿಗಾರ್ಡಿಂಗ್ ಟು ದಿಸ್ ಕ್ಲಾಸ್, ಎಸ್ಪೆಷಲಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹುಡುಗಿಯರು ಎಸ್ಪೆಷಲಿ ಸ್ವೀಟ್ ವಾಯ್ಸ್, ಕೋಗಿಲೆ ಥರ ವಾಯ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಹುಡುಗರದು ಒಳ್ಳೆ ಪ್ರಾಣಿ ಥರ ಇದೆ ವಾಯ್ಸ್ ಅಂತೆಲ್ಲ ಹೇಳ್ತಿರ್ತಾರೆ. ಡ್ಯೂ ಟು ದ ಎಕ್ಸಸ್ ಗ್ರೋತ್ ಆಫ್ ದಟ್ ಲ್ಯಾರಿಂಗ್ಸ್ ಆರ್ ವಾಯ್ಸ್ ಬಾಕ್ಸ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಸ್ವೆಟ್ ಗ್ಲ್ಯಾಂಡ್ಸ್. ಸ್ವೆಟ್ ಗ್ಲ್ಯಾಂಡ್ಸ್ ಆರ್ sebaceous oil glands. Sebaceous oil gland or sweat gland ಅಂತ ಹೇಳಿ ಕರಿತೀವಿ. ಸೊ ಬೆವರು ಗ್ರಂಥಿಗಳು ಸ್ವೆಟ್ ಗ್ಲ್ಯಾಂಡ್ಸ್, ಸಬೇಷಿಯಸ್ ಆಯಿಲ್ ಗ್ಲ್ಯಾಂಡ್ಸ್ ತೈಲ ಗ್ರಂಥಿಗಳು, ಇದೆಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಬಹುತೇಕವಾಗಿ ಯುವ ಜನತೆಯಲ್ಲಿ ಸಣ್ಣ ಗುಳ್ಳೆಗಳಂತಹ ಮೊಡವೆಗಳು ಉಂಟಾಗುತ್ತದೆ. ವೆನ್ ದೆ ರೀಚ್ ದೇರ್ ಅಡೋಲಸೆನ್ಸ್ ಆರ್ ಟೀನ್ ಏಜ್ 13, 14, 16, 17, 18, 19 ಆಲ್ಸೋ, ವೆನ್ ದೆ ರೀಚ್ ದೇರ್ ಅಡೋಲಸೆನ್ಸ್ ಏಜ್ ದೆ ಹ್ಯಾವಿಂಗ್ ದ
ಆಯಿಲ್ ಲೈಕ್ ಪಿಂಪಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಆಯಿಲಿ ಸ್ಕಿನ್ ಅಂತ ಹೇಳಿ ಕರಿತೀವಿ, ಮೊಡವೆಗಳಾಗೋದು, ಇದೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ವಿ ಆರ್ ಮೆಚ್ಯೂರ್ಡ್ ನಾವು, ವಿ ಜಸ್ಟ್ ರೀಚಿಂಗ್ ಅವರ್ ಅಡೋಲಸೆನ್ಸ್ ಏಜ್ ಆರ್ ಟೀನೇಜ್ ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಲೈಂಗಿಕ ಅಂಗಗಳ ಬೆಳವಣಿಗೆ. ಹಾಗಿದ್ರೆ ಸೆಕ್ಷುವಲ್ ಆರ್ಗನ್ಸ್, ಡೆವಲಪ್ಮೆಂಟ್ ಆಫ್ ಸೆಕ್ಷುವಲ್ ಆರ್ಗನ್ಸ್. ಸೊ ಈ ಜಸ್ಟ್ ಬಿಫೋರ್ ಇದನ್ನು ತಿಳ್ಕೊಬೇಕು ನಾವು, ಈ ಆಯಿಲಿ ಗ್ಲ್ಯಾಂಡ್ಸ್ ಅಥವಾ ಸ್ವೆಟ್ ಗ್ಲ್ಯಾಂಡ್ಸ್, ಸಬೇಷಿಯಸ್ ಗ್ಲ್ಯಾಂಡ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಗ್ರಂಥಿಗಳು ತಮ್ಮ ಸ್ರವಿಕೆಗಳನ್ನು ನಾಳಗಳ ಮೂಲಕ ಬಿಡುಗಡೆ ಮಾಡುತ್ತೆ. ದಟ್ ಮೀನ್ಸ್ ಚಾನಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ ಅಂತಸ್ರಾವಕ ಗ್ರಂಥಿಗಳು, ಎಂಡೋಕ್ರೈನ್ ಗ್ಲ್ಯಾಂಡ್, ಅನದರ್ ಒನ್ ಈಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಸೊ ವೆನ್ ವಿ reached the 10th class syllabus, just we go for this one, exocrine and endocrine. So two types of glands irutte, endocrine ಅಂತಸ್ರಾವಕ ಗ್ರಂಥಿ, ಎಕ್ಸೋಕ್ರೈನ್ ನಾಳ ಸಹಿತ ಗ್ರಂಥಿ, ನಾಳರಹಿತ ಗ್ರಂಥಿ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಗ್ಲ್ಯಾಂಡ್ಸ್ಗಳ ಬಗ್ಗೆ, ಗ್ರಂಥಿಗಳ ಬಗ್ಗೆ ನಮ್ಮ ಸಾಧನಾ ಚಾನಲ್ನಲ್ಲಿ, ನಾಟಿನ ಸಾಧನಾ ಸ್ಕೂಲ್ ಸಾಧನಾ ಚಾನಲಲ್ಲಿ ಅದರಲ್ಲಿ ಗ್ಲ್ಯಾಂಡ್ಸ್, ಸೊ ಟೈಪ್ಸ್ ಆಫ್ ಗ್ಲ್ಯಾಂಡ್ಸು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು, ಗೋ ಥ್ರೂ ದಟ್ ಒನ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಂಡೋಕ್ರೈನ್ ಅಂತ ಹೇಳಿದ್ರೆ ಪಿಟ್ಯುಟರಿ, ಥೈರಾಯ್ಡ್, ಥೈಮಸ್ ಗ್ಲ್ಯಾಂಡ್ಸ್, ಅಡ್ರಿನಲ್ ಗ್ಲ್ಯಾಂಡ್ಸ್, ಟೆಸ್ಟಿಸ್ ಆ್ಯಂಡ್ ಅನದರ್ ಒನ್ ಈಸ್ ಓವರಿ, ಅದಕ್ಕೆ ಏನಂತ ಕರಿತೀವಿ ಗೊನ್ಯಾಡ್ ಸೆಲ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಎಕ್ಸೋಕ್ರೈನ್ ಅಂತ ಬಂದರೆ ಲ್ಯಾಕ್ರಿಮಲ್ ಅಂದರೆ ಕಣ್ಣಿನಲ್ಲಿರ್ತಕ್ಕಂಥ ಅಶ್ರು ಗ್ರಂಥಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನಾವು ಎಕ್ಸೋಕ್ರೈನ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಲೈಂಗಿಕ ಅಂಗಗಳ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಹುಡುಗರಲ್ಲಿ ಟೆಸ್ಟಿಸ್ನ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಹ್ಯಾಸ್ ಬಿ ಡಿಸ್ಕಸ್ ಇನ್ ದ ಅರ್ಲಿಯರ್ ಪ್ರೀವಿಯಸ್ ಕ್ಲಾಸ್, ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್. ಆಲ್ಸೋ ಹುಡುಗಿಯರಲ್ಲಿ ಅಂಡಾಶಯ, ಓವರಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಈ ಎರಡೂ ಭಾಗಗಳು, ಟೆಸ್ಟಿಸ್ ಇನ್ ಅ ಮೇಲ್, ಟೆಸ್ಟಿಸ್ ಪ್ರೊಡ್ಯೂಸಸ್ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಇನ್ ಮೇಲ್ಸ್, ಹುಡುಗರಲ್ಲಿ. ನೆಕ್ಸ್ಟ್ ಒನ್ ಈಸ್ ಓವರಿ, ಪ್ರೊಜೆಸ್ಟಿರಾನ್, ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಒನ್ ಈಸ್ ಫೈಂಡ್ ಇನ್ ಅ ಫೀಮೇಲ್ಸ್. ಓಕೆ. ನೆಕ್ಸ್ಟ್ ಒನ್ ಈಸ್ ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪುವಿಕೆ, ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುವಲ್, ಆಲ್ಸೋ ಎಮೋಷ್ನಲ್. ಸೊ ಈವರೆಗೂ ನಾವೇನು ಮಾತಾಡಿದ್ವಿ, ಈ ಸಬೇಷಿಯಸ್ ಗ್ಲ್ಯಾಂಡ್ಸ್ ಇರ್ಬೋದು, ಸ್ವೆಟ್ ಗ್ಲ್ಯಾಂಡ್ಸ್ ಇರ್ಬೋದು, ಅದೇ ರೀತಿಯಾಗಿ ಹೈಟ್, ಡೆವಲಪ್ಮೆಂಟ್ ಆಫ್ ಹೈಟ್, ಎಲ್ಲದೂ ಕೂಡ ಏನಾಗಿತ್ತು ಅಂತ ಹೇಳಿದ್ರೆ ಜಸ್ಟ್ ಫಿಸಿಕಲ್, ದೈಹಿಕವಾಗಿರ್ತಕ್ಕಂತಹ ಬೆಳವಣಿಗೆ. ಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ನಾವು ಹೆಂಗೆ ಹೈಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರೆಸೆಂಟ್ ನಿನ್ನ ಹೈಟ್ ಎಷ್ಟು, ಈ ಏಜ್ಗೆ ನಿನ್ನ ಹೈಟ್ ಎಷ್ಟಿರಬೇಕಿತ್ತು ಇಂಟು 100 ಅಂತ ನಾವು ಹೆಂಗೆ ಮಾಡ್ತೀವೋ, ಹ್ಯಾಸ್ ಇಟ್ ಈಸ್ ಮೆಂಟಲ್ ಹೆಲ್ತ್ ಆಲ್ಸೋ. ಕ್ರೊನಾಲಜಿಕಲ್ ಏಜ್ ಅಂದರೆ ದೈಹಿಕ ಬೆಳವಣಿಗೆ, ಮೆಂಟಲ್ ಏಜ್ ಇಂಟು 100. ಓಕೆ. CA/MA ಇಂಟು 100 ಮಾಡಿದ್ರೆ ಅವನು ಮಾನಸಿಕವಾಗಿ ಎಷ್ಟು ಪ್ರಬುದ್ಧತೆಯನ್ನು ಹೊಂದಿದ್ದಾನೆ. ಇಷ್ಟೊತ್ತು ನಾವು ಮಾತಾಡಿದ ಬೌದ್ಧಿಕ, ಫಿಸಿಕಲಿ ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ನೆಕ್ಸ್ಟು ನೋಡೋಕೆ ಹೆಂಗಿದ್ದಾಳೆ ಆ ಥರ. ಬಟ್ ಮೆಂಟಲ್ ಏಜ್ ಅಂತ ಬಂದಾಗ ಪ್ರೆಸೆಂಟ್ ನಿನ್ನ ಏಜ್ 13 ಇದೆ ಅಂತ ಹೇಳಿದ್ರೆ ಅಲ್ಲಿ ನಿನ್ನ ಮೆಂಟಲ್, ಮಾನಸಿಕ ಬುದ್ಧಿಮಟ್ಟ ಎಷ್ಟಿದೆ ಅನ್ನೋದನ್ನು ಡಿವೈಡ್ ಮಾಡಿಕೊಂಡು ಇಂಟು 100 ಮಾಡಿದ್ರೆ ಪ್ರೆಸೆಂಟ್ ಅವನ IQ ಲೆವೆಲ್, ಇಂಟೆಲೆಕ್ಚುವಲ್ ಕೋಶಂಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಭಾವನಾತ್ಮಕ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಎಷ್ಟು ಫನ್ನಿ ಅಂತ ಹೇಳಿದ್ರೆ, ಅವರ ರಿಲೇಟಿವ್ಸೋ ಯಾರೋ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಫೀಲಿಂಗ್ಸ್ ಇರುತ್ತೆ, ಇರಲ್ವಾ ಅಂತಲ್ಲ, ಫೀಲಿಂಗ್ಸ್ ಇದ್ದೇ ಇರುತ್ತೆ. ಬಟ್ ಆ್ಯಸ್ ಅ ಫ್ಯಾಮಿಲಿ ಅಂತ ಬಂದಾಗ ಅವ್ರಿಗೆ ಫೀಲಿಂಗ್ಸ್ ಇದ್ದೇ ಇರುತ್ತೆ. ಬಟ್ ಹ್ಯಾಸ್ ವಿ ಕಂಪೇರ್ ಸಮ್ ಪೀಪಲ್ಸ್ ಲೈಕ್ ಅವ್ರಿಗೆ ಎಷ್ಟೇ ದುಃಖ ಇದ್ರೂ ತೋರಿಸ್ಕೊಳ್ಳಲ್ಲ, ಫುಲ್ಲು ನಗಾಡ್ಕೊಂಡು ಫುಲ್ ಗಟ್ಟಿಯಾಗಿದ್ದಾರೇನೋ, ಬೇರೆಯವ್ರಿಗೆ ಸಮಾಧಾನ ಮಾಡ್ಕೊಂಡೆಲ್ಲ ಇರ್ತಾರೆ. ಇನ್ನು ಕೆಲವೊಬ್ಬರು ಜಸ್ಟ್ ಅನ್ನಂಗಿಲ್ಲ, ಆನಂದ ಬಾಷ್ಪ ಬಂದೇ ಬಿಡುತ್ತೆ, ಕಣ್ಣೀರು ಉತ್ಪತ್ತಿ ಆಗುತ್ತೆ. ಸಮ್ ಟೈಮ್ಸ್ ಆನಂದ ಬಾಷ್ಪ ಅಂತ ಹೇಳಿದ್ರೆ ಖುಷಿ ವಿಚಾರವನ್ನು ಕೇಳಿದಾಗೂ ಸಹ ಕೆಲವೊಬ್ಬರಿಗೆ ಕಣ್ಣೀರು ಬರುತ್ತೆ. ನೆಕ್ಸ್ಟ್ ಕಳಿಸಿದಾಗ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗಿದೆ ಅಂತ ಮಾಡ್ತೀವಲ್ಲ, ಆವಾಗೂ ಕಣ್ಣಲ್ಲಿ ನೀರು ಬರುತ್ತೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಲ್ಯಾಕ್ರಿಮಲ್ ಗ್ಲ್ಯಾಂಡ್, ಎಕ್ಸೋಕ್ರೈನ್ ಗ್ಲ್ಯಾಂಡ್.
ಅಶ್ರು ಗ್ರಂಥಿ. ಈಗ ಫಿಲ್ಮು ಟಿ ವಿನಲ್ಲೆಲ್ಲ ಮ್ಯಾಮ್ ಅಶ್ರು ಗ್ರಂಥಿನೇ ವರ್ಕ್ ಮಾಡುತ್ತಾ ಅಂತ ಹೇಳಿದ್ರೆ ಸಮ್ ಪೀಪಲ್ಸಿಗೆ ಯಾರಿಗೆ ಜಾಸ್ತಿ ಫೀಲಿಂಗ್ ಇರುತ್ತೋ ಆಟೋಮೆಟಿಕ್ಲಿ ಅವ್ರಿಗೆ ಬರುತ್ತೆ. ಬಟ್ ಸಮ್ ಪೀಪಲ್ಸಿಗೆ ಅಳುನೇ ಬರೋಲ್ಲ. ಆವಾಗ ಏನು ಮಾಡ್ತಾರೆ, ಗ್ಲಿಸರಿನನ್ನು ಹಾಕ್ತಾರೆ. ದೇ ಡಿಡಂಟ್ ಡ್ಯಾಮೇಜ್ ಎನಿ ಆಪ್ಟಿಕ್ ನರ್ವ್ ಸೆಲ್ಸ್ ಇನ್ ಐ, ಯಾವುದು ಡ್ಯಾಮೇಜ್ ಮಾಡಲ್ಲ ಐ ಪಾರ್ಟಲ್ಲಿ. ಸೊ ಅದನ್ನು ಗ್ಲಿಸರಿನನ್ನು ಹಾಕ್ತಾರೆ. ಸೊ ಈ ರೀತಿಯಾಗಿ ಎಲ್ಲ ನಾನು ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳೋರು ಯಾರು ಅಂತ ಹೇಳಿದ್ರೆ ಮಾನಸಿಕ ಬುದ್ಧಿಮಟ್ಟ. ಬೌದ್ಧಿಕ ಅಂತ ಹೇಳಿದ್ರೆ ನಾನು ಯಾವ ವಿಷಯದಲ್ಲಿ ಡಲ್ ಇದ್ದೀನಿ, ಏನನ್ನು ಮಾಡಿದ್ರೆ ಸರಿ, ಯಾವುದು ತಪ್ಪು. ಸೊ ಅದನ್ನು ಇಂಟೆಲೆಕ್ಚುವಲ್ ಅಂತೀವಿ. ನೆಕ್ಸ್ಟ್ ಒನ್ ಈಸ್ ಭಾವನಾತ್ಮಕ. ಸೊ ಎಮೋಷ್ನಲಿ ನಾನು ತುಂಬ ಇನ್ನೋಸೆಂಟ್, ನಾನು ತುಂಬ ಎಮೋಷ್ನಲ್, ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ಅದೆಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ನಮ್ಮ ಎದುರುಗಡೆ ಏನು ಸನ್ನಿವೇಶ ನಡೀತಾ ಇದೆ, ನಮ್ಮ ಎದುರುಗಡೆ ವ್ಯಕ್ತಿ ಯಾವ ರೀತಿ ನನ್ನ ಮಾತಿಗೆ ರೆಸ್ಪಾಂಡ್ ಮಾಡ್ತಿದ್ದಾನೆ, ದೀಸ್ ಆರ್ ಆಲ್ ಇನ್ಕ್ಲೂಡಿಂಗ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಒನ್ ದ್ವಿತೀಯಕ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಹಾಗಿದ್ರೆ ದ್ವಿತೀಯಕ ಲಕ್ಷಣಗಳು ಅಂದರೆ ಏನು? ಸೊ ಗುಪ್ತಾಂಗಗಳಲ್ಲಿ ಕೂದಲುಗಳ ಬೆಳವಣಿಗೆ, ಹೇರ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ಅ ಗೊನಾಡ್ ಸೆಲ್ಸ್ ಇನ್ ಅಂಡ್ ಅರೌಂಡ್. ಆಫ್ಟರ್ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ ಬಿಯರ್ಡ್, ಹುಡುಗರಲ್ಲಿ ಗಡ್ಡ ಮೀಸೆ ಎಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬ್ರೆಸ್ಟ್ ಡೆವಲಪ್ಮೆಂಟ್ ಇನ್ ಅ ಗರ್ಲ್ಸ್, ಎದೆಯ ಒಂದು ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಸೊ ಆಫ್ಟರ್ ದಟ್ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲ್ಯಾಕ್ಟಿಕ್ ಆ್ಯಸಿಡ್, ದಟ್ ಮೀನ್ಸ್ ಹಾಲನ್ನು ಮಗುಗೆ ಬೇಬಿಗೆ ಫೀಡ್ ಮಾಡೋಕ್ಕೆ ಏನಾಗುತ್ತೆ ಅದರ ಹಾರ್ಮೋನಲ್ ವೇರಿಯೇಷನಿಂದ ನೆಕ್ಸ್ಟು ಅದು ಕೂಡ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಹದಿಹರೆಯದಲ್ಲಿ ಸಂಭವಿಸುವ ಬದಲಾವಣೆಗಳು ಹಾರ್ಮೋನ್ನಿಂದ ನಿಯಂತ್ರಿಸಲ್ಪಡುತ್ತದೆ. ಅಂದರೆ ದೇಹದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಹಾರ್ಮೋನ್, ಅದು ಹಾರ್ಮೋನ್ ಅಂತ ಹೇಳಿದ್ರೆ ಅದೊಂದು ರಾಸಾಯನಿಕ ವಸ್ತು. ಓಕೆ, ಕೆಮಿಕಲ್ ಸಬ್ಸ್ಟೆನ್ಸ್ ಸ್ಯಾಕ್ರೇಟೆಡ್ ಬೈ ಸರ್ಟೇನ್ ಗ್ಲ್ಯಾಂಡ್ಸ್. ಹಾರ್ಮೋನ್ ಈಸ್ ಅ chemical substance secreted by some organs or glands. ಒಂದು ಅಂಗ ಅಥವಾ ಗ್ರಂಥಿಯಿಂದ ಏನಾಗುತ್ತೆ, ಒಂದು ರಾಸಾಯನಿಕ ವಸ್ತು ಸ್ರವಿಸಲ್ಪಡುತ್ತೆ, ಅದನ್ನು ಗ್ಲ್ಯಾಂಡ್ ಅಂತೇಳಿ ಕರಿತೀವಿ. ಜಸ್ಟ್ ವಿ ನೋ ದಟ್ ಒನ್. ಹೆಡ್ ರೀಸನಲ್ಲಿ ಪಿ ಲೈಕ್, ಅದು ಎಸ್ಪೆಷಲಿ ಇನ್ ದ ಮಿಡ್ ಬ್ರೈನ್ ಹೈಪೋಥಾಲಮಸ್ ರೀಸನ್ ಹತ್ರ ಪಿ ಲೈಕ್ ಬಟಾಣಿಯಂತಹ ಚಿಕ್ಕ ಗ್ರಂಥಿ ಇರುತ್ತೆ. ಪಿ ಗ್ಲ್ಯಾಂಡ್, ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್, ಬೀಯಿಂಗ್ ಎ ಕಾಂಪಿಟೇಟರ್. ಎಲ್ಲ ವಿಷಯಗಳನ್ನು ನೆನ್ಪಿಟ್ಕೊಳ್ಳೇಬೇಕು. ನಮ್ಮ ಸ್ಟೂಡೆಂಟ್ಸಿಗೂ ಕೂಡ ಗೊತ್ತಿರಲಿ. ಹೆಡ್ ರೀಸನ್ ಹೈಪೋಥಾಲಮಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಪಿ ಲೈಕ್ ಸ್ಟ್ರಕ್ಚರ್, ಬಟಾಣಿ ಗಾತ್ರದ ಒಂದು ಗ್ಲ್ಯಾಂಡ್ ಇರುತ್ತೆ. ದಟ್ ಒನ್ ಈಸ್ ಪಿಟ್ಯೂಟರಿ. ಓಕೆ, ಪಿಟ್ಯೂಟರಿ ರಿಲೀಸಸ್ ಸೊಮ್ಯಾಟೋಟ್ರೋಪಿಕ್ ಹಾರ್ಮೋನ್, STH ಆರ್ ಗ್ರೋತ್ ಹಾರ್ಮೋನ್ ಅಂತೀವಿ. ಆ ಗ್ರೋತ್ ಹಾರ್ಮೋನ್ ಎಕ್ಸಸ್ ಆದರೆ ಗಿಗ್ನಾಟಿಸಮ್, ದೈತ್ಯತೆ. ಗ್ರೋತ್ ಹಾರ್ಮೋನ್ ಕಡಿಮೆ ಆದರೆ ಡ್ವಾರ್ಫೆನಿಸಮ್, ಕುಬ್ಜತೆ. ಓಕೆ, ನೆಕ್ಸ್ಟ್ ಒನ್. ಹಾಗಿದ್ರೆ ಪುರುಷ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಇದೇನು ಮಾಡುತ್ತೆ, ಟೆಸ್ಟೀಸಿಂದ ರಿಲೀಸ್ ಆಗುತ್ತೆ. ವೃಷಣದಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಹುಡುಗಿರಲ್ಲಿ ನಾನು ಆವಾಗಲೇ ಹೇಳಿದೆ ಈಸ್ಟ್ರೋಜನ್ ಆರ್ ಪ್ರೊಜೆಸ್ಟಿರಾನ್ ಅಂತ ಹೇಳಿ ಕರಿತೀವಿ. ಸೊ ಇದೆಲ್ಲದೂ ಕೂಡ ಈ ಹಾರ್ಮೋನ್ಗಳ ಉತ್ಪಾದನೆ ಏನಾಗುತ್ತೆ, ಪಿಟ್ಯೂಟರಿ. ಅಂದರೆ ಈ ಪಿಟ್ಯೂಟರಿ ನಮ್ಮ ದೇಹದಲ್ಲಿ ತಲೆಯ ಭಾಗದಲ್ಲಿ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಪಿಟ್ಯೂಟರಿ, ಪಿ ಲೈಕ್ ಸ್ಟ್ರಕ್ಚರ್, ಬಟಾಣಿ ಅಂತಹ ಒಂದು ಗ್ಲ್ಯಾಂಡ್. ನೆಕ್ಸ್ಟು ಇಲ್ಲಿ ಬಟರ್ಫ್ಲೈ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಥೈರಾಯ್ಡ್, ಗಂಟ್ಲು ಊದ್ಕೊಂಡಿದೆ, ಥೈರಾಯ್ಡ್ ಇರ್ಬೋದು, ಚೆಕ್ ಮಾಡಿಸ್ಕೋ, ಬ್ಲಡ್ ಚೆಕ್ ಮಾಡಿಸ್ಕೋ, ಅದು ಇದು ಅಂತೆಲ್ಲ ಹೇಳ್ತಿರ್ತಾರೆ. ಬಟರ್ಫ್ಲೈ ಲೈಕ್ ಒಂದು ಗ್ಲ್ಯಾಂಡ್ ಇರುತ್ತೆ, ಅದನ್ನು ಥೈರಾಯ್ಡ್ ಅಂತ ಹೇಳಿ ಕರಿತೀವಿ. ಇಟ್ ರಿಲೀಸಸ್ ದಿ ಥೈರಾಕ್ಸಿನ್ ಹಾರ್ಮೋನ್. ಓಕೆ, ಏಬಲ್ ಟು ರಿಲೀಸಸ್ ದಿ ಥೈರಾಕ್ಸಿನ್ ಹಾರ್ಮೋನ್. ಆಫ್ಟರ್ ದಟ್ ಎದೆಯ ಭಾಗದಲ್ಲಿ ಬಿಫೋರ್ 14 ಇಯರ್ಸ್ವರೆಗೂ ಕೂಡ ಥೈಮಸ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡೋದು ಥೈಮೋಸಿನ್. ಆಫ್ಟರ್ ದಟ್ ಬೋತ್ ಕಿಡ್ನಿ, ಎರಡೂ ಕಿಡ್ನಿ, ಒಂದು ಜೊತೆ ಕಿಡ್ನಿ ಅಂತ ಹೇಳಿ ಕರಿತೀವಿ. ಈ ಎರಡೂ ಕಿಡ್ನಿಗಳ ಮೇಲೆ ಹ್ಯಾಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಹುರುಳಿ ಕಾಳಿನ ರಚನೆ ಇರುತ್ತೆ ಕಿಡ್ನಿ. ನೆಕ್ಸ್ಟ್ ಕಿಡ್ನಿ ಮೇಲೆ ಹ್ಯಾಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದನ್ನು ನಾವು ಅಡ್ರಿನಲ್ ಗ್ಲ್ಯಾಂಡ್ ಅಂತೀವಿ. ಅಡ್ರಿನಲ್ ಗ್ಲ್ಯಾಂಡ್ ರಿಲೀಸಸ್ ಅಡ್ರಿನಾಲಿನ್ ಹಾರ್ಮೋನ್, ಬೀಯಿಂಗ್ ಎ ಕಾಂಪಿಟೇಟರ್. ಇದು ಗೊತ್ತಿರಬೇಕು. ಹಾಗಿದ್ರೆ ನಾವು ಸಂತಾನೋತ್ಪತ್ತಿ ಕಾರ್ಯವನ್ನು ಪ್ರಾರಂಭಿಸೋದಕ್ಕೆ ಹಾರ್ಮೋನ್ಗಳು ಏನೆಲ್ಲ ಹೆಲ್ಪ್ ಮಾಡುತ್ತೆ? ವೆನ್ ವಿ ರೀಚ್ ಎಟ್ ದ ಸ್ಟೇಜ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆರ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್, ವಾಟ್ ಆರ್ ದ ಇಂಪಾರ್ಟೆಂಟ್ ರೋಲ್ ರಿಗಾರ್ಡೆಡ್ ಟು ದ ಗ್ಲ್ಯಾಂಡ್ಸ್? ಓಕೆ, ಎಂಡೋಕ್ರೈನ್ ಗ್ಲ್ಯಾಂಡ್ ಆ್ಯಂಡ್ ಆಲ್ಸೋ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಇನ್ ದಟ್ ಈ ಒಂದು
ಸಂತಾನೋತ್ಪತ್ತಿಯ ಹಂತವನ್ನು ತಲುಪಬೇಕಾದರೆ ಈ ಒಂದು ಹ್ಯೂಮನ್ ಬೀಯಿಂಗ್ಸಲ್ಲಿ ಏನೆಲ್ಲ ಬದಲಾವಣೆಗಳು ಆಗತ್ತೆ. ಸೊ ಇಲ್ಲಿ ತಾರುಣಾವಸ್ಥೆ ಅಂತ ನಾವು ಹೇಳಿದ್ವಿ, ಇನ್ ಆ್ಯಂಡ್ ಅರೌಂಡ್ ದಿ 10 to 12 ಇಯರ್ಸ್ ಅಂತ, ಟೀನೇಜ್ 13, 14, 15, 16, 17, 18 ಅಪ್ ಟು 19ವರ್ಗೂ. ಅಲ್ಲಿಂದ ಪ್ರಾರಂಭವಾಗಿ ಅಡೋಲಸೆನ್ಸ್ ಏಜ್, ಮೆಚುರಿಟಿ ಸ್ಟೇಜ್ ಅಪ್ ಟು 45ಇಂದ 50 ಇಯರ್ಸ್ವರೆಗೂ ಕೂಡ ಅದು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಹಾಗಿದ್ರೆ ಪ್ರೌಢಾವಸ್ಥೆ ಆರಂಭದೊಂದಿಗೆ ಗ್ಯಾಮೆಟ್ ಅಂತ ನಾವೇನು ಮಾತಾಡಿದ್ವಿ ಅದು ಕೂಡ ಮೆಚೂರ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮೇಲ್ ಗ್ಯಾಮೆಟ್, ಫೀಮೇಲ್ ಗ್ಯಾಮೆಟ್. ನೆಕ್ಸ್ಟ್ ಒನ್ ಈಸ್ 2 ಅಂಡಾಶಯಗಳಲ್ಲಿ ಪರ್ಯಾಯವಾಗಿ 28ರಿಂದ 30 ದಿನಗಳಿಗೆ ಒಮ್ಮೆ ಅಂಡ ಪಕ್ವಗೊಂಡು ಬಿಡುಗಡೆ ಆಗುತ್ತದೆ. ನಾನು ನಿನ್ನೆನೇ ಹೇಳಿದೆ, ಈಚ್ ಆ್ಯಂಡ್ ಎವ್ರಿ ಮಂತ್ ಅವರ್ ಓವರಿ ಪ್ರಿಪೇರ್ 1 egg. ಇಫ್ ಎಗ್ ಈಸ್ ನಾಟ್ ಫರ್ಟೈಲ್, ದಟ್ ಮೀನ್ಸ್ ಆ ಒಂದು ಎಗ್ ಏನಾದರೂ ಫಲಿತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಪ್ರತಿ 28 ದಿನ ಅಥವಾ 30 ದಿನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯೂಕಸ್, ಬ್ಲಡ್ ಮ್ಯೂಕಸ್ ರೂಪದಲ್ಲಿ ಹೊರಗಡೆ ಹೋಗುತ್ತೆ. ಅದನ್ನು ಏನಂತ ಕರಿತೀವಿ ನಾವು, ಮೆನ್ಸ್ಟ್ರುಯೇಷನ್ ಅಂತ ಹೇಳಿ ಕರಿತೀವಿ, ಮೆನ್ಸಸ್ ಅಥವಾ ಋತುಸ್ರಾವ ಅಂತ ಹೇಳಿ ಕರಿತೀವಿ. ಸೊ ಇದು ಎಸ್ಪೆಷಲಿ ಅಂದರೆ ಸಾಮಾನ್ಯವಾಗಿ 28ರಿಂದ 30 ದಿನಗಳಿಗೊಮ್ಮೆ ಆಗೇ ಆಗುತ್ತೆ. ಇನ್ ಕೇಸ್ 1 ವೀಕ್ ಅಪ್ ಟು 4 to 5 days ಆದರೆ ಏನೂ ಪ್ರಾಬ್ಲಮ್ ಇರಲ್ಲ. ಆಫ್ಟರ್ ದಟ್ ಒಂದು 15 daysವರೆಗೂ ಅಲ್ಲಿ ಅವರು ಮೆನ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೇನೋ ಪ್ರಾಬ್ಲಮ್ ಅಂತಲ್ಲ, ಅವರು ಕನ್ಸಲ್ಟೆಂಟ್ ಡಾಕ್ಟರ್ ಹತ್ರ ತೋರಿಸಿದಾಗ ಹೇಳ್ತಾರೆ ಡ್ಯೂ ಟು ದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿ ಕೂಡ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಟ್ಯಾಬ್ಲೆಟ್ಸನ್ನು ಕೂಡ ಕೊಡ್ತಾರೆ. ನೆಕ್ಸ್ಟ್ ಆಫ್ಟರ್ ಮ್ಯಾರೇಜ್ ನಾವು ನಿನ್ನೆನೇ ಡಿಸ್ಕಸ್ ಮಾಡಿದ್ವಿ, ಏನಾಗುತ್ತೆ ಅಂತ ಹೇಳಿದ್ರೆ ಆ ಎಗ್, ಪ್ರಿಪೇರ್ ಆಗಿರೋ ಎಗ್ ಏನಾಗುತ್ತೆ, ವೆನ್ ಸ್ಪರ್ಮ್ ಎಂಟರ್ ಟು ದಟ್ ಎಗ್ ಬಿಕಮ್ ಫರ್ಟೈಲ್, ದೆನ್ after that it formation of zygote, finally it becomes embryo, then 9 monthsವರೆಗೂ ಏನಾಗುತ್ತೆ ಫೀಟಸ್ ವಿತ್ ದ ಹೆಲ್ಪ್ ಆಫ್ ಪ್ಲಾಸೆಂಟಾ. ಸೊ ಅಮ್ಮನಲ್ಲಿ ಡೈಜೆಸ್ಟ್ ಆಗಿರೋ ಫುಡ್ ಏನು ಬೋಲಸ್ ಬ್ಲಡ್ ಆಗುತ್ತೆ, ಆ ಒಂದು ಬ್ಲಡ್ಡಿಂದ ನರಿಶ್ಮೆಂಟ್, ಆಕ್ಸಿಜನ್, ರಿಚ್ ಆಕ್ಸಿಜನ್ ಮತ್ತು ರಿಚ್ ಗ್ಲೂಕೋಸನ್ನು ಆ ಹೊಕ್ಕಳು ಹುರಿ ಅಥವಾ ಹೊಕ್ಕಳು ಬಳ್ಳಿ ಅಂತ ನಾವೇನು ಮಾತಾಡಿದ್ವಿ ಪ್ಲಾಸೆಂಟಾ, ಥ್ರೂ ತಾಯಿಯಿಂದ ನೆಕ್ಸ್ಟು ಆ ಡೆವಲಪ್ ಆಗ್ತಿರೋ ಫೀಟಸ್ಸಿಗೆ ಅದು ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್, ಹಾಗಿದ್ರೆ ಹೇಗೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಚೈಲ್ಡ್ ಅಂತ ಹೇಳಿ ಕರಿತೀವಿ. ಸೊ ಅಪ್ ಟು 10thವರೆಗೂ ಕೂಡ ನೆನಪಿರಬೇಕು, ಬೀಯಿಂಗ್ ಎ ಸ್ಟೂಡೆಂಟ್, ಬೀಯಿಂಗ್ ಎ ಕಾಂಪಿಟೇಟರ್, ಈ ಕಾನ್ಸೆಪ್ಟನ್ನು ಅಫ್ಕೋರ್ಸ್ ನೆನಪಿಟ್ಕೊಳ್ಳೇಬೇಕು. ಹೌ ಟು ಡಿಟರ್ಮೈನ್ ದ ಸೆಕ್ಸ್ ಇನ್ ಅ ಹ್ಯೂಮನ್ ಬೀಯಿಂಗ್ಸ್, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಚೈಲ್ಡ್ ಅಂತ ಹೇಳಿ ಕರಿತೀವಿ. ಮಗುವಿನ ಲಿಂಗ ನಿರ್ಧಾರ ಹೇಗೆ ಆಗುತ್ತೆ. ಸೊ ಈಗ ನೋಡ್ತಾ ಇರ್ತೀವಿ, ಮುಂಚೆ ಎಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ಸ್ಕ್ಯಾನ್ ಮಾಡಿದ ತಕ್ಷಣ ಗೊತ್ತಾಗೋದು ನಿಮಗೆ ನೆಕ್ಸ್ಟ್ ಹುಟ್ಟತಕ್ಕಂತಹ ಪಾಪು ಗಂಡು ಅಥವಾ ಹುಟ್ಟತಕ್ಕಂತಹ ಪಾಪು ಹೆಣ್ಣು. ಈಗೂ ಕೂಡ ಗೊತ್ತಾಗುತ್ತೆ, ಬಟ್ ಹೈಡ್ ಮಾಡ್ತಾರೆ, ಬಿಕಾಸ್ ನಮಗೇನು ಗೊತ್ತಾಗಬಾರ್ದು ಅಂತಲ್ಲ, ಅದು ಕಾನೂನು ಬಾಹಿರವಾಗಿರುತ್ತೆ ಅಂತ. ದಟ್ ಮೀನ್ಸ್ ಅದು ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಆಗುತ್ತೆ ಅಂತ ಹೇಳಿ ಸಮ್ ಸ್ಟೇಟ್ಗಳಲ್ಲಿ ಇವತ್ತಿಗೂ ಕೂಡ ಅದು ಜಾರಿಯಲ್ಲಿದೆ. ನೋಡ್ತಾ ಇರ್ತೀವಿ, ನ್ಯೂಸಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಈ ರಾಜಸ್ಥಾನ್, ಯು ಪಿ ಆ ಕಡೆ ಸೈಡೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಣು ಅಂತ ಗೊತ್ತಾಗಿದ ತಕ್ಷಣ ಅದನ್ನು ಅಬಾರ್ಷನ್ ಮಾಡಿಸೋದಾಗಿರ್ಬೋದು, ಹೆಣ್ಣು ಸಂತತಿ ನಮಗೆ ಬೇಡ ಅಂತ ಹೇಳ್ತಾ ಇರ್ಬೋದು. ಇನ್ ಅವರ್ ಕಂಟ್ರಿ ನಮಗೆಲ್ರಿಗೂ ಗೊತ್ತಿದೆ, ಸ್ಕೇರ್ಸಿಟಿ ಆಫ್ ಗರ್ಲ್ಸ್ ನೋಡ್ತಾ ಇದ್ದೀವಿ ಅಂತ. ದಟ್ ಮೀನ್ಸ್ ಈ ಒಂದು ಹುಟ್ಟತಕ್ಕಂತಹ ಮಗು ಸ್ಕ್ಯಾನ್ ಮಾಡಿದಾಗ ಹೆಂಗೆ ಗೊತ್ತಾಗುತ್ತೆ, ಹೆಂಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಆಟೋಸೋಮ್ಸ್ ಆ್ಯಂಡ್ ಅಲ್ಲೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಪ್ರತಿ ಹೆಲ್ದಿ ಹ್ಯೂಮನ್ ಬೀಯಿಂಗಲ್ಲಿ ಗೊತ್ತಿದೆ ನಿಮಗೆ 23 ಜೊತೆ ವರ್ಣತಂತುಗಳು ಅಂತ ಹೇಳಿ ಕರಿತೀವಿ. 23 pairs ಆಫ್ ಕ್ರೋಮೋಸೋಮ್ಸ್, ವರ್ಣತಂತುಗಳು ಇನ್ ದ ಸೆನ್ಸ್ ಕ್ರೋಮೋಸೋಮ್ಸ್. 22 ಸೆಟ್ ಅಲ್ಲೋಸೋಮ್ಸ್ ಇರುತ್ತೆ. ನೆಕ್ಸ್ಟು 1 ಸೆಕ್ಸ್ ಕ್ರೋಮೋಸೋಮ್ ಇರುತ್ತೆ. 22 + 1, 22 + 1 ಏನಿದು ಅಂತ ಹೇಳಿದ್ರೆ ಈ 22 ಜೊತೆ ವರ್ಣತಂತುಗಳ ಜೊತೆಗೆ ಒಂದು ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ. ಆ ಸೆಕ್ಸ್ ಕ್ರೋಮೋಸೋಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫೀಮೇಲಲ್ಲಿ XX ಕ್ರೋಮೋಸೋಮ್ ಸೆಟ್ ಇರುತ್ತೆ, ಮೇಲಲ್ಲಿ XY ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ವೀರ್ಯಾಣುಗಳು, ಸ್ಪರ್ಮ್ ಅಂತ ಹೇಳಿ ಕರಿತೀವಿ. ಅಂಡಾಣುಗಳು, ಇಲ್ಲಿ ಇದು ವರ್ಣತಂತುಗಳು ಇದೆ. ಗಂಡಿನಲ್ಲಿ XY ಕ್ರೋಮೋಸೋಮ್ಸ್ ಇರುತ್ತೆ, ಹೆಣ್ಣಿನಲ್ಲಿ XX ಕ್ರೋಮೋಸೋಮ್ ಇರುತ್ತೆ. ವೆನ್ ವಿ ಟೇಕನ್ ಔಟ್ XX ಅಂದರೆ ಒಂದು Xನ್ನು ತಗೊಳ್ತೀವಿ. ಫಸ್ಟ್ ಒನ್, ಸೆಕೆಂಡ್ ಒನ್, ಜಸ್ಟ್ ವಿ ಡಿಸ್ಕಸ್ ಇನ್ ಡೀಟೇಲ್ XY.
ದೆನ್ ಎಕ್ಸ್ ಎಕ್ಸ್, ಎರಡು ಎಕ್ಸ್ ಕಾಮನ್ ಫ್ಯಾಕ್ಟರ್, ಒಂದು ಎಕ್ಸನ್ನು ತೊಗೊಂಡಿದ್ದೀವಿ. ಫಸ್ಟ್ ಒನ್ ಸೆಕೆಂಡ್ ಒನ್ ಫಸ್ಟ್ ಒನ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಎಕ್ಸ್ ಎಕ್ಸ್ ಅಂತನಾರು ಬರುತ್ತೆ, ಇಲ್ಲ ಎಕ್ಸ್ ವೈ ಅಂತನಾರು ಬರುತ್ತೆ. ಓಕೆ, ಇಲ್ಲಿ ಎಕ್ಸ್ ಕ್ರೋಮೋಸೋಮ್, ತಂದೆಯಲ್ಲಿರ್ತಕ್ಕಂತಹ ಎಕ್ಸ್ ಕ್ರೋಮೋಸೋಮ್ ಹೋಗಿ ತಾಯಿಯಲ್ಲಿರ್ತಕ್ಕಂತಹ ಒಂದು ಎಕ್ಸ್ ಕ್ರೋಮೋಸೋಮಿಗೆ ಸೇರಿಕೊಳ್ತು ಅಂತ ಹೇಳಿದರೆ ಎಕ್ಸ್ ಎಕ್ಸ್ ಬರುತ್ತೆ. ದಟ್ ಮೀನ್ಸ್ ಇಟ್ ಬಿಕಮ್ಸ್ ಅ ಗರ್ಲ್ ಚೈಲ್ಡ್ ಅಂತ ಹೇಳಿ ಕರಿತೀವಿ, ಹೆಣ್ಣು ಮಗು. ನೆಕ್ಸ್ಟು ಗಂಡಿನಲ್ಲಿ ಇರ್ತಕ್ಕಂತಹ, ಮೇಲಲ್ಲಿ ಇರ್ತಕ್ಕಂತಹ ವೈ ಕ್ರೋಮೋಸೋಮ್ ನಂಬರ್ ಹೋಗಿ ಎಕ್ಸ್ ಜೊತೆ ಸೇರಿಕೊಂಡಾಗ ಎಕ್ಸ್ ವೈ, ಇಟ್ ಮೇ ಬಿ ಅ ಬಾಯ್ ಚೈಲ್ಡ್ ಅಂತ ಹೇಳಿ ಕರಿತೀವಿ. ಸೊ ಗಂಡು ಮಗು ಅಂತ ಹೇಳಿ. ನೆಕ್ಸ್ಟ್ ಹಾಕಿದರೆ ಈ ಲೈಂಗಿಕ ಹಾರ್ಮೋನ್ಗಳಿಲ್ಲದೆ ಗಳಲ್ಲದೆ ಇತರ ಹಾರ್ಮೋನ್ಗಳು. ಸೊ ಈ ಒಂದು ಸೆಕ್ಸ್ ಹಾರ್ಮೋನ್ ಅಷ್ಟೇ ಅಲ್ಲ, ಟೆಸ್ಟೋಸ್ಟಿರಾನ್, ಓವರಿ ಪ್ರೊಡ್ಯೂಸಸ್ ಪ್ರೊಜೆಸ್ಟಿರಾನ್, ಆಲ್ಸೋ ಈಸ್ಟ್ರೋಜನ್, ಇಟ್ ರೆಸ್ಪಾನ್ಸಿಬಲ್ ಫಾರ್ ದ ಮೆನ್ಸ್ಟ್ರುಯೇಷನ್ ಸೈಕಲ್ ಆಫ್ಟರ್ ದ ಡೆವಲಪ್ಮೆಂಟ್ ಆಫ್ ದಿ ಫೀಟಸ್ ಆಫ್ಟರ್ ಮ್ಯಾರೇಜ್. ಅದು ಕೂಡ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅದನ್ನು ಹೊರತಾಗಿ ನಾವು ಆವಾಗಲೇ ಮಾತಾಡಿದ್ವಿ, ತಲೆಯಲ್ಲಿ ಪಿಟ್ಯುಟರಿ ಗ್ರಂಥಿ, ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್. ಸೊ ಬಟರ್ಫ್ಲೈ ಲೈಕ್ ಸ್ಟ್ರಕ್ಚರ್ ಗ್ಲ್ಯಾಂಡ್ ಪ್ರೆಸೆಂಟ್ ಇನ್ ಅವರ್ ಥೊರಾಸಿಕ್ ರೀಜನ್, ಗಂಟಲು ಭಾಗದಲ್ಲಿರ್ತಕ್ಕಂಥ ಥೈರಾಯ್ಡ್ ಗ್ಲ್ಯಾಂಡ್. ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೊಡ್ಯೂಸಸ್ ಗ್ರೋತ್ ಹಾರ್ಮೋನ್. ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರೋರು ಇದನ್ನು ಸ್ವಲ್ಪ ಗಮನ ಹರಿಸಬೇಕು. ಥೈರಾಯ್ಡ್ ಗ್ಲ್ಯಾಂಡು ಥೈರಾಕ್ಸಿನ್ ಹಾರ್ಮೋನ್, ಅಡ್ರಿನಲ್ ಗ್ಲ್ಯಾಂಡ್ ಅಡ್ರಿನಾಲಿನ್ ಹಾರ್ಮೋನ್. ಇದು ಈಸಿ ಇದೆ. ಓಕೆ, ಪ್ಯಾಂಕ್ರಿಯಾಸಲ್ಲಿ ಆಲ್ಫಾ ಸೆಲ್ ಬೀಟಾ ಸೆಲ್ ಅಂತಿರುತ್ತೆ. ಆಲ್ಫಾ ಸೆಲ್ ಗ್ಲೂಕೋಗಾನನ್ನು ರಿಲೀಸ್ ಮಾಡುತ್ತೆ, ಗ್ಲೂಕೋಸ್. ಅಟ್ ದ ಸೇಮ್ ಟೈಮ್ ವೈಸ್ ವರ್ಸಾ ಬೀಟಾ ಸೆಲ್ ಪ್ರೊಡ್ಯೂಸಸ್ ಇನ್ಸುಲಿನ್. ಯಾವಾಗ ಈ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡೋಕ್ಕೆ ಇನ್ಸುಲಿನ್ ಇರ್ತಾರೆ. ಸೊ ಸಮ್ ಆಫ್ ದಿ ಡಯಾಬಿಟಿಕ್ ಪೇಷಂಟ್ಸ್ ಏನಾಗುತ್ತೆ, ಅವರ ಬಾಡಿನಲ್ಲಿ ಗ್ಲೂಕೋಸ್ ಲೆವೆಲ್ ಫುಲ್ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಬಾಡಿ ಫುಲ್ಲು ಈ ಗ್ಲೂಕೋಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಪ್ಯಾಂಕ್ರಿಯಾಸ್ ಆಫ್ ಆಲ್ಫಾ ಸೆಲ್ಲಿಂದ. ಆವಾಗ ಡಾಕ್ಟರ್ ಏನು ಮಾಡ್ತಾರೆ, ಇನ್ಸುಲಿನ್ ಟ್ಯಾಬ್ಲೆಟ್ಸ್, ಇನ್ಸುಲಿನ್ ಇಂಜೆಕ್ಷನ್ಗಳನ್ನು ಕೂಡ ಕೊಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಸ್ತ್ರೀಯರಲ್ಲಿ ಪ್ರೊಜೆಸ್ಟಿರಾನ್, ದೆನ್ ಈಸ್ಟ್ರೋಜನ್, ನೆಕ್ಸ್ಟ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಓಕೆ, ನೆಕ್ಸ್ಟ್ ಒನ್ ಕೀಟಗಳು ಮತ್ತು ಕಪ್ಪೆಗಳ ಜೀವನ ಚಕ್ರ ಪೂರ್ಣಗೊಳಿಸುವಲ್ಲಿ ಹಾರ್ಮೋನ್ಗಳ ಪಾತ್ರ. ನಾವು ನೋಡಿದ್ವಿ ನಿನ್ನೆ, ಎಗ್, ಲಾರ್ವಾ, ಪ್ಯೂಪಾ, ಅಡಲ್ಟ್. ಈ ಎಗ್ ಮತ್ತು ಲಾರ್ವಾ ಸ್ಟೇಜ್, ಟ್ಯಾಡ್ಪೋಲ್ ಲಾರ್ವಾ, ಗೊದಮಟ್ಟೆ ಅಂತ ಏನು ಕರಿತೀವಿ, ಅಕ್ವೈಟಿಕ್ ಹ್ಯಾಬಿಟ್ಯಾಟಲ್ಲಿರುತ್ತೆ ಫ್ರಾಗು. ನೆಕ್ಸ್ಟ್ ಪ್ಯೂಪಾ ಅಡಲ್ಟಿಗೆ ಬಂದಾಗ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟಿಗೆ ಬರುತ್ತೆ, ಅದನ್ನು ನಾವು ಮೆಟಮಾರ್ಫೋಸಿಸ್, ರೂಪ ಪರಿವರ್ತನೆ ಅಂತೀವಿ. ಹಾಗಾದರೆ ಸಂತಾನೋತ್ಪತ್ತಿ ಆರೋಗ್ಯ. ಸೊ ದೈಹಿಕವಾಗಿ ಮಾನಸಿಕವಾಗಿ ಒಬ್ಬ ವ್ಯಕ್ತಿ ಯೋಗಕ್ಷೇಮವಾಗಿ ಇದ್ದಾನೆ, ಚೆನ್ನಾಗಿದ್ದಾನೆ, ಹೆಲ್ದಿಯಾಗಿದ್ದಾನೆ ಅಂತ ಹೇಳಿದ್ರೆ ಅವನನ್ನು ಹೆಲ್ದಿಯೆಸ್ಟ್ ಮ್ಯಾನ್ ಆರ್ ಹೆಲ್ದಿಯೆಸ್ಟ್ ವುಮನ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಪರ್ಸ್ನಲ್ ಹೈಜೀನನ್ನು ಮೇಂಟೈನ್ ಮಾಡೋದ್ರ ಮೂಲಕನೂ ಕೂಡ ಏನಾಗುತ್ತೆ, ಅವರು ಹೆಲ್ದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಈ ರೀತಿಯ ಒಂದು ಅಡೋಲಸೆನ್ಸ್ ಏಜನ್ನು ರೀಚ್ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಆಹಾರ ಪದ್ಧತಿಯನ್ನು ಬಳಸಬೇಕು. ಅಫ್ಕೋರ್ಸ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಹಣ್ಣು ತರಕಾರಿಗಳನ್ನು, ಹಸಿ ತರಕಾರಿಗಳನ್ನು ಬಳಸೋದಾಗಿರ್ಬೋದು. ಹಾಗೆ ನಾನ್ ವೆಜ್ ಇರ್ತಕ್ಕಂಥವ್ರು ಅಲ್ಲಿ ಮಾಂಸವನ್ನು ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಮೀಲ್, ಎಗ್, ಅದೇನು ಅನಿಮಲ್ ಸೋರ್ಸಸ್ ಅಂತ ನಾವು 7th ಡಿಸ್ಕಸ್ ಮಾಡಿದ್ದೀವಿ ಅದೆಲ್ಲ. ಮತ್ತು ಪ್ಲ್ಯಾಂಟ್ ಸೋರ್ಸಸ್ ಅಂತ ಹೇಳಿದ್ರೆ ಗೊತ್ತಿದೆ, ವೆಜಿಟೇಬಲ್ಸ್, ಫ್ರೂಟ್ಸ್ ಎಕ್ಸೆಟ್ರಾ. ಡೈಕಾಟ್ ಆ್ಯಂಡ್ ಮೊನೋಕಾಟ್ ಆಲ್ಸೋ. ನೆಕ್ಸ್ಟ್ ಒನ್ ವೈಯಕ್ತಿಕ ನೈರ್ಮಲ್ಯ. ಓಕೆ, ಈ ರೀತಿಯಾಗಿದ್ದಾಗ ಅಡೋಲಸೆನ್ಸ್ ಏಜ್ ರೀಚ್ ಆಗ್ತಾ ಇದ್ದೀವಿ ಅಂತ ನೋಡಿದಾಗ ಈಗ ಸ್ವೆಟ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಸ್ವೆಟ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸಮ್ ಆಫ್ ದಿ ಬ್ಯಾಡ್ ವೇಸ್ಟ್ ಮಟೀರಿಯಲ್ಸ್ ಎಲ್ಲ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಈಚ್ ಆ್ಯಂಡ್ ಎವ್ರಿ ಡೇನ ಸ್ನಾನ ಮಾಡಬೇಕು. ನೆಕ್ಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೋಬೇಕು, ಪ್ರತಿಯೊಂದು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಅದೇ ರೀತಿಯಾಗಿ ಗೊನಾಡ್ ಸೆಲ್ಸ್ಗಳನ್ನು ಯಾವುದೇ ಒಂದು ಇನ್ಫೆಕ್ಷನ್ ಆಗದೇ ಇರೋ ಥರ ಕರೆಕ್ಟಾಗಿ ವಾಶ್ ಮಾಡಿಕೊಂಡು, ಹಾಗೆಯೇ ಈಗ ಇಲ್ಲಿ ಮೆನ್ಸ್ಟ್ರುಯೇಷನ್ ಸೈಕಲ್ ಅಂತ ನಾವೇನು ಮಾತಾಡಿದ್ವಿ, ಆವಾಗ ಏನಾಗುತ್ತೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು. ನೆಕ್ಸ್ಟ್ ಒನ್ ಈಸ್ ದೈಹಿಕ ವ್ಯಾಯಾಮ. ಸೊ ಡೈಲಿ ಜಾಸ್ತಿ ವಾಕ್ ಮಾಡೋದಾಗಿರ್ಬೋದು. ಸಮ್ ಈಸಿ ಎಕ್ಸಸೈಸ್ ಆ್ಯಂಡ್ ಗೋ ಫಾರ್ ಯೋಗ ಆಲ್ಸೋ, ಅದು ಕೂಡ ನಮಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮಾದಕ ವಸ್ತುಗಳನ್ನು ತಿರಸ್ಕರಿಸೋದು. ಮಾದಕ ವಸ್ತುಗಳು ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ
ಸಮ್ ಆಫ್ ದಿ ಡ್ರಗ್ ಅಡಿಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ಏಜಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ದೇಹದ ಸಮತೋಲನವನ್ನು ಕಳ್ಕೊಂಡಿರುತ್ತೆ. ಒಂದು ಆ ಏಜಲ್ಲಿ ಹೇಳ್ತಾ ಇರ್ತಾರೆ, ಈ ಏಜಲ್ಲಿ ತುಂಬ ಸುಮಾರು ತಪ್ಪುಗಳನ್ನು ಮಾಡ್ತಾರೆ. ಸೊ ಅಟ್ರಾಕ್ಷನ್ ಇನ್ ಬಿಟ್ವೀನ್ ದ ಮೇಲ್ ಆ್ಯಂಡ್ ಫೀಮೇಲ್ಸ್ ಆಗಿರ್ಬೋದು, ಡ್ಯೂ ಟು ದ ಹಾರ್ಮೋನಲ್ ವೇರಿಯೇಷನ್ ಆರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲೇನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಸಮ್ ಆಫ್ ದ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಅದೆಲ್ಲದನ್ನು ಹೊರತುಪಡಿಸಿ ಈಗ ಡ್ರಗ್ ಅಡಿಕ್ಷನ್ ಆಗಿರ್ಬೋದು, ಅದಲ್ಲದೆ ಈ ಇನ್ಫೆಕ್ಷನ್ ಆಗಿ ವೈರಲ್ ಇನ್ಫೆಕ್ಷನಿಂದ ಎಲ್ಲ ಏನಾಗುತ್ತೆ, HIV ಅಥವಾ ಏಡ್ಸ್ ರೋಗದ ಬಗ್ಗೆ ಕೇಳಿರ್ತೀವಿ ನಾವು. ಸೊ ಯಾವ ರೀತಿಯಾಗಿ ಅದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿಗೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಟ್ಯಾಕ್ ಆಗಿದೆಯೋ ಸೊ ಅವರು ನೆಕ್ಸ್ಟ್ ಇನ್ನೊಬ್ಬರಿಗೆ ಬ್ಲಡ್ಡನ್ನು ಡೊನೇಟ್ ಮಾಡೋದ್ರಿಂದನೂ ಕೂಡ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟು ಆ ಏಡ್ಸ್ ಹೊಂದಿರತಕ್ಕಂತಹ HIV ವೈರಸ್ ಅಟ್ಯಾಕ್ ಆಗಿರ್ತಕ್ಕಂತಹ ಮದರ್ ತನ್ನ ಪಾಪುಗೆ ಫೀಡ್ ಮಾಡೋದ್ರಿಂದನೂ ಕೂಡ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಸೊ ಆ ಏಡ್ಸ್ ಇರ್ತಕ್ಕಂತಹ ವ್ಯಕ್ತಿಯ ದೇಹಕ್ಕೆ ಏನು ಇಂಜೆಕ್ಷನ್ ಕೊಟ್ಟಿರ್ತಾರೆ ಸೊ ಅದನ್ನು ನೆಕ್ಸ್ಟ್ ಇನ್ನೊಬ್ಬ ಹೆಲ್ದಿ ಪರ್ಸನಿಗೆ ಯೂಸ್ ಮಾಡಿದ್ರೆ, ಅಂದರೆ ಸ್ಟೆರ್ಲೈಸ್ ಮಾಡ್ದೇ ಕ್ಲೀನ್ ಮಾಡ್ದೇ ಅದನ್ನು ಇನ್ನೊಬ್ಬರಿಗೆ ಯೂಸ್ ಮಾಡಿದಾಗ ಕೂಡ ಏನಾಗುತ್ತೆ, ಥ್ರೂ ಬ್ಲಡ್ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಈ ಎಲ್ಲ ಒಂದು ಏಜ್, ಈ ಎಸ್ಪೆಷಲಿ ಇನ್ ದ ಅಡಲಸೆನ್ಸ್ ಏಜ್, ಹೈಸ್ಕೂಲ್ ಲೆವೆಲಲ್ಲೇ ನಾವು ನೋಡ್ತಾ ಇರ್ತೀವಿ, ಈ ಹೆಲ್ತ್ ಡಿಪಾರ್ಟ್ಮೆಂಟವರೆಲ್ಲ ಬಂದು ಅವರಿಗೆ ಮೋಟಿವ್ ಮಾಡ್ತಾ ಇರ್ತಾರೆ. ಸೊ ಈ ಏಜಲ್ಲಿ ಈ ರೀತಿಯಾಗಿ ಪರ್ಸ್ನಲ್ ಹೈಜೀನನ್ನು ಮೇಂಟೈನ್ ಮಾಡಬೇಕು, ಡೈಲಿ ಸ್ನಾನ ಮಾಡಬೇಕು, ಸ್ಯಾನಿಟರಿ ಪ್ಯಾಡ್ಗಳನ್ನು ಯೂಸ್ ಮಾಡಬೇಕು. ಇನ್ನು ಬಾಯ್ಸ್ ಎಲ್ಲರೂ ಕೂಡ ಅಷ್ಟೇ. ಸೊ ಯೋಗವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅದಾದಮೇಲೆ ಡೈಲಿ ವಾಕ್ ಮಾಡೋದ್ರಿಂದ ಹೆಚ್ಚು ಆಕ್ಸಿಜನ್ ರಿಚ್ ಕಂಟೆಂಟ್ ಈಚ್ ಆ್ಯಂಡ್ ಎವ್ರಿ ಸೆಲ್ ದೆ ಕ್ಯಾನ್ ಏಬಲ್ ಟು ಆ್ಯಕ್ಟಿವ್ ಅಂತ ಹೇಳಿ ಕರಿತೀವಿ, ಸೆಲ್ ಆ್ಯಕ್ಟಿವೇಟರ್ ಅಂತಲೇ ಕರಿತೀವಿ. ಸೊ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನಾವೇನು ಮಾಡಬೇಕು, ಈ ಒಂದು ಪಾಠವನ್ನು ಟೀಚ್ ಮಾಡಿದಾಗ ಅವರು ಫುಲ್ ಕ್ಯೂರಿಯಸ್ ಆಗಿ ಪಾಠವನ್ನು ಕೇಳ್ತಾರೆ. ಸೊ ಎಸ್ಪೆಷಲಿ ಇನ್ ದಿಸ್ ಲೆಸನ್ ಜಸ್ಟ್ ವಿ ಡಿಸ್ಕಸ್ ವಾಟ್ ಆರ್ ದ ಮೇಜರ್ ಇಂಪ್ರೆಷನ್ ಕ್ರಿಯೇಟೆಡ್ ಸರ್ಟೇನ್ ಏಜ್, ಎಸ್ಪೆಷಲಿ ಇನ್ ದ 13 to 19 ಅನ್ನೋದು ಒಂದು ಕಡೆ. ಹಾಗಿದ್ರೆ ಈ ಎಲ್ಲ ಬದಲಾವಣೆಗಳು ಏನು ಮ್ಯಾಜಿಕ್ ಆಗಿಬಿಡುತ್ತಾ? ಇಲ್ಲ, ದೇಹದಲ್ಲಿ ಬದಲಾವಣೆ ಅಫ್ಕೋರ್ಸ್ ಹೈಟ್ ವೆಯ್ಟ್ ಆಗಿರ್ಬೋದು, ನೆಕ್ಸ್ಟ್ ಒನ್ ಲ್ಯಾರಿಂಗ್ಸ್ ಅಥವಾ ವಾಯ್ಸ್ ಬಾಕ್ಸ್ ಚೇಂಜಸ್ ಇರ್ಬೋದು, ಇನ್ನು ಎಸ್ಪೆಷಲಿ ಮೇಲ್. ಅದಾದಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆರ್ ಹಾರ್ಮೋನಲ್ ಹೆಲ್ತ್ ಆರ್ ಪರ್ಸ್ನಲ್ ಹೈಜೀನ್. ಸೊ ಈ ಎಲ್ಲ ಅಂಶಗಳನ್ನು ಒಂದು ಸಲ ಗ್ಲ್ಯಾನ್ಸ್ ಮಾಡಿಕೊಂಡು ಓದಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.